ನಮ್ಮ ಎಮ್ಮೆ ಮನುಷ್ಯನಾಗ ಬಂದ್ರೆ 50 ಲೀಟ್ರ್ ಹಾಲು ಕೊಡ್ತೈತೆ ನೋಡ್ರಿ ಅಂದೆವು. 50 ಲೀಟ್ರ್ ಹಾಲು ಕೊಡ್ತೈತೆ ಅಂದ್ಕೊಳ್ಳಿ ಏನು ಕಿಮ್ಮತ್ತು ಹೇಳ್ತಿ ಅಂದ. 1,00,000 ರೂಪಾಯಿ ರೀ ಅಂದ. 1,00,000 ರೂಪಾಯಿ ಕೊಟ್ಟು 50 ಲೀಟ್ರ್ ಹಾಲು ಕೊಡು ಎಮ್ಮೆ ತೊಗೊಂಡು ಹೋಗಿ ಮನ್ಯಾಗ 2 ದಿನ ಉಣಿಸ್ದ ತಿನ್ನಿಸ್ದ ಹಾಲು ತೆಗೆದ 5 ಲೀಟ್ರ್ ಮ್ಯಾಗ ಒಟ್ಟ ಹಾಲು ಕೊಡಲ್ದ. ಮರುದಿವ್ಸ ಅದಕ್ಕಿಂತ ಚಲೋ ತಿನ್ನಕ್ಕೆ ಹಾಕಿದ ಉಣ್ಣಕ್ಕೆ ಹಾಕಿದ 5 ಲೀಟ್ರ್ ಮ್ಯಾಗ ಹೋಗಲಿಲ್ಲ. 8 ದಿವ್ಸ ನೋಡಿದ 15 ದಿವ್ಸ ನೋಡಿದ ಎಮ್ಮೆ ಹಾಲ ಕೊಡಲಿಲ್ಲ. ಅದೇ 5 ಲೀಟ್ರ್ದಾಗ ಒದ್ದಾಡ್ತಿತ್ತು. ಅವ ಯಾವ ಮಾರಿದ್ನಲ್ಲ ಅವ್ರ ಮನೆಗೆ ಹಾದು ಎಮ್ಮೆ ತೊಗೊಂಡು ಏನು 50 ಲೀಟ್ರ್ ಹಾಲು ಕೊಡ್ತೈತೆ ಅಂಥೇಳಿ 1,00,000 ರೂಪಾಯಿ ತೊಗೊಂಡಿದ್ದು, ಇದು 5 ಲೀಟ್ರ್ ಮ್ಯಾಗ ಹಾಲು ಕೊಡಂಗಿಲ್ಲ. ನಾ ಕೊಡಾಗ ಹೇಳಿದ್ನಲ್ಲ, ನನ್ನ ಎಮ್ಮೆ ಮನಸ್ಸಿನಾಗ ಬಂದ್ರೆ ಕೊಡ್ತೈತೆ, ಅದು ಇರ್ಲಿಕ್ಕಂದ್ರೆ ಕೊಡೋದಿಲ್ಲ. ನಾ ಕೊಡಾಗ ಹೇಳಿದ್ದೆ ನನ್ನ ಎಮ್ಮೆ ಮನಸ್ಸು ಮಾಡಿತಂದ್ರೆ 50 ಲೀಟ್ರ್ ಹಾಲು ಕೊಡ್ತೈತೆ ಅಂತ ಹೇಳಿದ್ನಂತ. ಅದು ಮನಸ್ಸು ಮಾಡ್ಲಿಕ್ಕೆ ನಾ ಏನು ಮಾಡಲಿ ಅಂದ. ನಾ ಯಾವ ಎಮ್ಮೆಗಳ ಕತ್ತಿ ಹೇಳಕತ್ತಿಲ್ಲ, ಇಲ್ಲಿ ಕುಂತ ಎಮ್ಮೆಗಳ ಕತ್ತಿನ ಹೇಳಕತ್ತೀನಿ. ಈಗ ಮನಸ್ಸು ಮಾಡಿದರೆ ಏನಾರ ಬಿಡಾಕೈತಿ, ಮನಸ್ಸು ಮಾಡಿದರೆ ಏನಾರ ಹಿಡ್ಯಾಕೆ ಬರ್ತೈತಿ. ಯಾವುದನ್ನು ಒತ್ತಾಯದಿಂದ ಯಾರಿಗೆ ಏನು ಮಾಡ್ಸಕ್ಕೆ ಬರುವುದಿಲ್ಲ, ಏನು ಮಾಡೋಕ್ಕೆ ಬರುವುದಿಲ್ಲ. ಆದ್ದರಿಂದ ಏನು ತಗೋಬೇಕು ಏನು ಬಿಡಬೇಕು. ಶ್ರೀರಾಮಚಂದ್ರ ಲಂಕೆಯಿಂದ ಬಂದ, ಪಟ್ಟಾಭಿಷೇಕ ಆತು. ಆದ ಕೂಡಲೇ ಯಾರ್ಯಾರು ಏನೇನು ಕೇಳ್ತೀರಿ ಕೇಳ್ರಪ್ಪ ನಿಮ್ಗೆ ಕೊಡ್ತೀನಿ ಅಂದ. ವಾನರ ಸೇನೆ ಬಂತು, ಏನು ಕೇಳಿದ್ರು ಅವ್ರಿಗೆ ಕೊಟ್ಟ. ನಲನೀಲ ಜಾಂಬವಂತಾದಿಗಳು ಬಂದರು, ಅವ್ರಿಗೆ ಕೊಟ್ಟ. ವಾಲಿಯ ಮಗನಾದಂಥ ಅಂಗದನಿಗೆ ಅವನ ರಾಜ್ಯವನ್ನು ಅವನಿಗೆ ಕೊಟ್ಟ. ಸುಗ್ರೀವ ಏನು ಕೇಳ್ದ, ಸುಗ್ರೀವನಿಗೆ ಕೊಟ್ಟ. ಹನುಮಂತಕ್ಕೆ ಕೇಳಿದ ನಿನಗೇನು ಬೇಕು ಅಂತ. ನನಗೇನು ಬೇಡ್ರಿ, ಇಲ್ಲಿ ತನ ಏನು ನಿಮ್ಮ ಸೇವಾ ಮಾಡೋಕ್ಕೆ ಕೊಟ್ಟಿದ್ರಲ್ಲ, ನಿಮ್ಮ ಸೇವಾ ಮಾಡೋಕ್ಕೆ ನಿಮ್ಮ ಹತ್ರ ಇರುವಷ್ಟು ಅವಕಾಶ ಕೊಟ್ಟರೆ ಸಾಕು ನನಗೆ, ಮತ್ತೇನೂ ಬೇಡ ಅಂದ. ಮತ್ತು ನೀವು ಹೋಗೋದಿಲ್ಲ ಅಂತ ಕಿಷ್ಕಿಂದಾಕಂದ. ಹೋಗಿ ಏನು ಮಾಡೋದೈತಿ, ನಿನ್ನಂಥವ್ ಸಿಗುತ್ತಾನ ಕಿಷ್ಕಿಂದ, ನೀನ ಸಿಕ್ಕಿಂದಿನ ಎಲ್ಲಿರ್ತಿದ್ದೆ ಅದೇ ಕಿಷ್ಕಿಂದ ನಂದು ಅಂದ. ಎಲ್ಲಿ ರಾಮ ಇರ್ತಾನಲ್ಲ ಅಲ್ಲೇ ನನ್ನ ಕಿಷ್ಕಿಂದ, ನಿಮ್ಮ ಪಾದದ ಹತ್ತಿರ ನನಗೆ ಸೇವಾ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಂದ. ಆಯ್ತಪ್ಪ ಅಂದ. ಲಕ್ಷ್ಮಣಕ್ಕೆ ಕೇಳಿದೆ ನಿನಗೇನು ಬೇಕು ಅಂತ. 14 ವರ್ಷ ವನವಾಸದೊಳಗೆ ನಿನ್ನ ಸಹವಾಸ ಮಾಡಲಿಕ್ಕೆ ನಿನ್ನ ಜೊತೆ ಇಟ್ಕೊಂಡಿದ್ದೆಲ್ಲ, ಅಷ್ಟು ಇಟ್ಕೊಂಡ್ರೆ ಸಾಕು, ನನಗೇನು ಬೇಡ ಅಂದ. ಅಲ್ಲೋ ಯಾವುದಾರ ಒಂದು ರಾಜ್ಯ ಪಾಜ್ಯ ನನಗೇನು ಬೇಡ, ನನಗೆ ನಿನ್ನ ಸಹವಾಸ ಸಿಕ್ಕರೆ ಸಾಕು, ನಿನ್ನ ಸಾನ್ನಿಧ್ಯ ಇದ್ದರೆ ಸಾಕು ಅಂದ. ಭರತನಿಗೆ ಕೇಳಿದ ನಿನಗೇನು ಬೇಕು ಅಂತ. ಭರತಂದ ಈ 14 ವರ್ಷ ನನ್ನ ಜೀವನದೊಳಗೆ ದೊಡ್ಡ ಶಾಪದಂತೆ ಕಳೆದೆ ನಾನು, ನಮ್ಮ ಅಣ್ಣ ಇಲ್ಲದಕ್ಕೆ. ಎಣ್ಣ ನಿನ್ನ ತಲೆ ಮ್ಯಾಗ ಯಾವಾಗಲೂ ಛತ್ರಿ ಹಿಡಿಯುವಂಥ ಕೆಲಸ ನನಗೆ ಕೊಡಬೇಕು. ಛತ್ರ ಅಂತಾರಲ್ಲ, ಮಳೆಗಾಲದಾಗ ಬಿಸಿಲಿನಾಗ ಚಳ್ಯಾಗ ಯಾವಾಗಲೂ ನೀ ಮುಂದೆ ಆದಿ ಅಂದ್ರೆ ನಾ ಹಿಂದೆ ಛತ್ರಿ ಹಿಡ್ಕೊಂಡು ನಿನ್ನ ಹಿಂದೆ ಬೆನ್ನು ಹತ್ತಬೇಕು. ಈ ಛತ್ರಿ ಹಿಡಿ ಕೆಲಸ ಅಷ್ಟ ಕೊಡು ಸಾಕು, ನನಗೆ ಬೇರೆ ಏನೂ ಬೇಡ ಅಂದ. ಅಲ್ಲೋ ರಾಜ್ಯ ಗಿಜ್ಜ ಏನೂ ಬೇಡ ನನಗಂದ. ನಿನ್ನ ಸಾನ್ನಿಧ್ಯದೊಳಗೆ ಛತ್ರಿ ಹಿಡಿ ಕೆಲಸ ಕೊಡು ಅಂದ. ಶತ್ರುಘ್ನಕ್ಕೆ ಕರ್ದ. ನಿನಗೇನು ಬೇಕಪ್ಪ ಕೇಳ್ಕೊ, ನೀನಾರ ಕೇಳ್ಕೊ ಅಂದ. ನನಗೆ ಚೌರ ಬೀಸು ಕೆಲಸ ಕೊಡು ಅಂದ. ನೀ ಎಲ್ಲಿರ್ತಿ ನಿನ್ನ ಸಾನ್ನಿಧ್ಯದೊಳಗೆ ನಿಂತಿರ್ಬೇಕು. ನಾವು 14 ವರ್ಷ ನೀನಿಲ್ದ ಎಷ್ಟು ಕಠಿಣ ಆಗೈತಿ ಅನ್ನೋದು ನಮ್ಗೆ ಗೊತ್ತಣ್ಣ. ನಾವು ಬದುಕಬಾರ್ದು, ನಮ್ಮ ಮಣ್ಣಿಲ್ದ ಬದುಕದು ಬದುಕ ಅಲ್ಲ. ಆದ್ದರಿಂದ ನೀವೊಬ್ಬ ಸಿಕ್ಕರೆ ಸಾಕು, ನಮಗೇನು ಬೇಡ ನಮ್ಮ ಜೀವನದಾಗ ಅಂದ್ರು. ಆಯ್ತಪ್ಪ ಅಂದರು. ಊರ್ಮಿಳಕ್ಕೆ ಕರೆದ್ರು, ಲಕ್ಷ್ಮಣನ ಹೆಂಡತಿ. ಏನು ಬೇಕವ ನಿನಗಂದ್ರು. ನನಗೇನೂ ಬೇಕಾಗಿಲ್ಲ, 14 ವರ್ಷ ನನ್ನ ಹಿರಿಯಕ್ಕ ಇಲ್ದ ನಾ ಬಹಳ ವೇದನೆಯನ್ನು ಅನುಭವಿಸಿನಿ. ಹಿರಿಯಕ್ಕ ಸೀತಾದೇವಿಯ ಸೇವೆಯನ್ನು ನನಗೆ ಕೊಡಬೇಕು. ಅವಳು 14 ವರ್ಷ ವನವಾಸ ಭೋಗಿಸಿ ಬಂದಾಳ, ಏನು ಕಷ್ಟ ನಷ್ಟ ಅನುಭವಿಸಾಳ ನಾ ಎಲ್ಲ ಕೇಳೀನಿ. ಆದ್ರೆ
ನಾ ಏನೂ ಮಾಡೋಕ್ಕಾಗಲಿಲ್ಲ, ಇನ್ನು ಮುಂದಾದರೂ ಅವಳು ಸೇವೆ ಮಾಡಬೇಕು ಅಂತೀನಿ ಅಂದ್ಲು. ಮಾಂಡವಿ ಭರ್ತನ ಹೆಂಡತಿ ಅಕ್ಕಿನ ಕರೆದು ಕೇಳಿದರು, ಏನವ ನಿನಗೇನು ಬೇಕು ಅಂದರು. ಮಾಂಡವಿ ಅಂದ್ಲು, ನನಗೇನು ಹೊಸದು ಬೇಕಾಗ್ತೈತಿ, ನೀವೆಲ್ಲರೂ ಎಲ್ಲಿರ್ತಿರಲ್ಲ ಅಲ್ಲೇ ನನಗೂ ಇರ್ಲಿಕ್ಕೆ ಅವಕಾಶ ಕೊಡ್ರಿ. ನೀವೆಲ್ಲರೂ ಅಣ್ಣ ತಮ್ಮರು ಕೂಡಿ ಎಲ್ಲಿರ್ತಿರಲ್ಲ ಅಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡ್ರಿ. ಕೊನೆಯವಳು ಶ್ರುತಕೀರ್ತಿ, ಶತ್ರುಘ್ನನ ಹೆಂಡತಿ. ಅವಳನ್ನು ಕರೆದ್ರು. ಆವಾಗ ದೊಡ್ಡ ಕ್ರಾಂತಿ ಆಯಿತು ಆ ವೇದಿಕೆಯ ಮೇಲೆ. ಏನು ಬೇಕು ಶ್ರುತಕೀರ್ತಿ ಅಂತ ಕೇಳಿದರು. ನನಗೆ ಇಲ್ಲಿಯವರೆಗೆ ಎಲ್ಲರೂ ಏನಂದರು, ನಿಮ್ಮ ಸಾನ್ನಿಧ್ಯ ಒಂದಿದ್ರೆ ಸಾಕು, ಏನೂ ಬೇಡ, ನಿಮ್ಮ ಸಹವಾಸ ಬೇಕು. ಶ್ರೀರಾಮಚಂದ್ರನ ಸಹವಾಸದೊಳಗೆ ಏನಿಲ್ಲ, ಎಲ್ಲ ಇರ್ತೈತಿ, ಆದ್ದರಿಂದ ಅದಷ್ಟ ಸಾಕು ಅಂತ ಎಲ್ಲರೂ ಅಂದಿದ್ರು. ಎಲ್ಲರ ಮಾತಿನ ಅರ್ಥ ಅಷ್ಟೇ ಇತ್ತು. ಶ್ರುತಕೀರ್ತಿ ಅಂದ್ಲು, ನನಗೆ ನೀವು ವನವಾಸಕ್ಕೆ ಹೋಗಾಗ ವನವಾಸದಾಗಿದ್ದಾಗ ಉಟ್ಕೊಂಡಂಥ ನಾರು ವಸ್ತ್ರಗಳಂತೇನಿದ್ವು ಅಲ್ಲ, ವಲ್ಕಲ, ಅವು ಬೇಕು ಅಂದ್ಲು. ಅವಾಗ ಎಲ್ಲರೂ ಹಿರಿಯರಂದರು, ಏನೋ ಹುಚ್ಚಿ, ಆ ನಾರು ಮಡಿಗಳನ್ನು ತೊಗೊಂಡು ಏನು ಮಾಡೋಕ್ಕೆ ನೀನು ಅಂದ್ಲು. ಬೇಕಾಕೈತದ ನನಗನ್ಲಕ್ಕೆ. ಏನು ಮಾಡೋಕ್ಕೆ ಅಂತ ಕೇಳಿದರು. ನೋಡ್ರಿ, ಈ ಅಯೋಧ್ಯೆ ರಾಜಮನೆತನಕ್ಕೆ ವನವಾಸ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿಯವರೆಗೆ ಈ ಪೂರ್ವದಲ್ಲಿ ನೂರಾರು ಜನ ರಾಜ ಮಹಾರಾಜರು ಈ ಗದ್ದಿಗೆ ಮೇಲೆ ಕುಂತು ಇಳಿದು ಹೋಗ್ಯಾರ, ಯಾರಿಗೂ ವನವಾಸ ಬಂದಿದ್ದಿಲ್ಲ. ಆದ್ರೆ ನಮ್ಮ ಭಾವನಾದಂಥ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣರಿಗೆ ವನವಾಸ ಬಂತು. ನಮ್ಮ ಹಿರಿಯಕ್ಕ ಆದಂಥ ಸೀತಾದೇವಿ ವನವಾಸಕ್ಕೆ ಹೋದ್ಲು 14 ವರ್ಷ. ನನಗನ್ನಿಸ್ತೈತಿ ನಮ್ಮ ಜೀವನದೊಳಗೆ ನಾವು ಎಷ್ಟ್ಯಾಕೆ ದೊಡ್ಡವ್ರು ಇರೋಲ್ಲಕ್ಕ, ದೈವ ಅನ್ನೋದು ಬಹಳ ಬಲವತ್ತರ, ದೈವ ಅನ್ನೋದು ಬಹಳ ದೊಡ್ಡದು. ಅದು ಯಾರನ್ನ ಯಾವಾಗ ಏನು ಮಾಡಿಸ್ತೈತಿ ಹೇಳಕ್ಕೆ ಬರೋದಿಲ್ಲ. ಮತ್ತು ಈಗ ರಾಜ್ಯ ಸಿಕ್ಕೈತಿ ಅಂತ ತಿಳ್ಕೊಂಡು ಈ ರಾಜ್ಯದ ಭೋಗವನ್ನು ಭೋಗಿಸುವುದರಲ್ಲಿ ನಾವು ಮತ್ತೆ ಅಹಂಕಾರಿಗಳಾಗಬಾರ್ದು, ಅಭಿಮಾನಿಗಳಾಗಬಾರ್ದು. ಪ್ರತಿನಿತ್ಯವೂ ನನಗೆ ಈ ವಲ್ಕಲದ ದರ್ಶನವನ್ನು ಮಾಡಿದಾಗ ಇಂಥದ್ದು ಒಂದು ದಿವಸ ಇತ್ತು, ಆದ್ದರಿಂದ ನೀನು ಕೊಬ್ಬಿ ಹೋಗಬೇಡ ಅಂತ ನನ್ನ ಪ್ರತಿ ದಿವಸ ಎಚ್ಚರಿಸುವಂಥ ಈ ನಾರು ಮಡಿಗಳು ನನ್ನ ಎದುರಿಗಿರಬೇಕು ಅಂತ. ನಾನು ಸದಾಕಾಲ ದೀನಳಾಗಿ, ಸದಾಕಾಲ ನಾನು ವಿನಯವಂತಳಾಗಿ ಈ ಮನೆಯಲ್ಲಿ ಇರಬೇಕಾಗಿತ್ತು, ಒಳ್ಳೆತನ ಮೆರಿಬೇಕಾಗಿತ್ತು ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಅಹಂಕಾರ ಅಭಿಮಾನ ಹುಟ್ಟುಕೊಳ್ಬಾರ್ದಾಗಿತ್ತು. ಅಂದ್ರೆ ಈ ನಾರು ವಸ್ತ್ರಗಳು ನನ್ನ ಕಣ್ಣೆದುರಿಗಿರಬೇಕು. ಯಾವಾಗಲಾದರೂ ಅಹಂಕಾರ ಮನಸ್ಸಿನಾಗ ಬಂತಂದ್ರೆ ಈ ನಾರು ವಸ್ತ್ರಗಳನ್ನು ನೋಡಿದ ಕೂಡಲೇ ಇಂಥದ್ದು ದಿವಸ ಬಂದಿತ್ತು ಈ ರಾಜ ಮನೆತನದವರಿಗೆ ಅಂತ ಗೊತ್ತಾಯಿತು ಅಂದ್ರೆ ತಕ್ಷಣ ನನ್ನ ಅಹಂಕಾರ ಜರ್ರನೆ ಇಳಿದು ಹೋಗ್ತದ. ಆದ್ದರಿಂದ ಇವು ಬೇಕು ಅಂತ ಕೇಳಿದ್ಲಂತ. ಆ ನಾರು ವಸ್ತ್ರ ಮಹತ್ವದ್ದಲ್ಲ, ನಾರು ವಸ್ತ್ರದ ಮಾಧ್ಯಮದಿಂದ ಸದಾಚಾರವನ್ನು ಬಯಸಿದ್ಲು, ಸದ್ಗುಣವನ್ನು ಬಯಸಿದ್ಲು. ನಮ್ಮನ್ನು ದೊಡ್ಡವರನ್ನಾಗಿ ಮಾಡೋದು ಯಾವುದು ಅಂತಂದ್ರೆ ನಮ್ಮ ಗುಣಗಳು. ವ್ಯಕ್ತಿ ಧನದಿಂದ ದೊಡ್ಡವಾಗುವುದಿಲ್ಲ, ಗುಣದಿಂದ ದೊಡ್ಡವಾಗ್ತಾನೆ. ಮಹಾತ್ಮರ ಸಾನ್ನಿಧ್ಯದಲ್ಲಿದ್ದೀವಿ ಅಂತಂದ್ರೆ, ಸಜ್ಜನರ ಸಾನ್ನಿಧ್ಯದಲ್ಲಿದ್ದೀವಿ ಅಂತಂದ್ರೆ ಆ ಗುಣಗಳು ನಮ್ಮಲ್ಲಿ ಬರ್ತಾವು. ಹೂಗಳು ಎಡಗೈ ಬಲಗೈ ಅನ್ನೋ ಭೇದವನ್ನು ಮಾಡಲಾರ್ದ ಎರಡೂ ಕೈಗಳನ್ನು ಸುಗಂಧಿತಗೊಳಿಸುವಂತೆ ಮಹಾತ್ಮರು ಬಡವರು ಶ್ರೀಮಂತರು, ಸುಶಿಕ್ಷಿತರು ಅಶಿಕ್ಷಿತರು, ಜಾತಿಹೀನರು ಜಾತಿ ಶ್ರೇಷ್ಠರು ಅಂತ ಭೇದ ಮಾಡಲಾರ್ದ ಎಲ್ಲರನ್ನೂ ಉದ್ಧರಿಸ್ತಾರ. ಆದ್ದರಿಂದ ಆ ಹೂವುಗಳಂತಹ ಸಹವಾಸ, ಸಜ್ಜನರ ಸಹವಾಸ ನನಗೆ ಯಾವಾಗಲೂ ಬೇಕು ಅಂತ ನಮ್ಮ ಋಷಿಗಳು ಕೇಳ್ಕೊಂಡಿದ್ದು. ನಮ್ಮ ಋಷಿಗಳು ಕೇಳಿದ್ದು, ಹೂವಿನೊಂದಿಗೆ ದಾರವೂ ಸಹಿತ ಶಿವನ ಕೊರಳನ್ನು ಏರ್ತೈತಂತಲ್ಲ, ಹಾಗೆ ಸಜ್ಜನರ ಸಹವಾಸದಲ್ಲಿದ್ದೀವಿ ಅಂತಂದ್ರೆ ನಮಗೂ ದೊಡ್ಡಸ್ತಿಕೆ ಬರುತ್ತೆ ಅಂತ.